ಸಾರಥಿಯ ಆಯ್ಕೆ ಕಸರತ್ತಿನಲ್ಲಿರುವ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಮಾಜಿ ಮಂತ್ರಿಗಳಿಗೆ ಶಾಕ್ ನೀಡಲು ಸಜ್ಜಾಗಿದೆ ಹಸ್ತಪಡೆ. ಗೆಲುವಿನ ಬಳಿಕ ಮತ್ತಷ್ಟು ಆಕ್ಟಿವ್ ಆಗಿದೆ ರಾಜ್ಯ ಕಾಂಗ್ರೆಸ್. ಸಾರಥಿಯ ಆಯ್ಕೆ ಕಸರತ್ತಿನಲ್ಲಿರುವ ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರ ಶಾಕ್ ಅನ್ನ ಕೊಟ್ಟಿದೆ. ಸುಲಲಿತ ಆಡಳಿತಕ್ಕೆ ಮುಂದಾದ ಕಾಂಗ್ರೆಸ್ ಸರ್ಕಾರ ಮಾಜಿ ಮಂತ್ರಿಗಳಿಗೆ ಶಾಕ್ ನೀಡಲು ಸಜ್ಜಾಗಿದೆ ರಾಜ್ಯ ಹಸ್ತಪಡೆ. ಬಡ ಬಡಿದಾಟದಲ್ಲಿರುವ ಕಮಲ ಪಡೆ ವಿರುದ್ಧ ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನ ಹೂಡೋಕೆ ಮುಂದಾಗಿದೆ. ಬಣ ಬಡಿದಾಟದಲ್ಲಿರುವ ರಾಜ್ಯ ಕೇಸರಿ ಪಡೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನ ಹೂಡಲು ಮುಂದಾಗಿರುವಂತದ್ದು. ಸರ್ಕಾರಿ ಸಾರಥಿಯ ಆಯ್ಕೆ ಕಸರತ್ತಿನಲ್ಲಿರುವ ಬಿಜೆಪಿಗೆ ಇದೀಗ ಗ್ಯಾರಂಟಿ ಸರ್ಕಾರ ಬ್ರಹ್ಮಾಸ್ತ್ರವನ್ನ ಹೂಡೋಕೆ ಮುಂದಾಗಿದೆ. ಹಾಗಾದ್ರೆ ರಾಜ್ಯ ಸರ್ಕಾರ ಬಿಜೆಪಿ ವಿರುದ್ಧ ಹೂಡ್ತಾ ಇರುವ ಅಸ್ತ್ರ ಯಾವುದು? ಬಿಜೆಪಿ ನಾಯಕರನ್ನ ಟ್ಯಾಕಲ್ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ಯಾವ ಅಸ್ತ್ರದ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ? ಹಾಗಾದ್ರೆ ಇವತ್ತು ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕಬೇಕು ಅಂತ ಕಾಂಗ್ರೆಸ್ ಸಾಕಷ್ಟು ರೀತಿಯ ರಣತಂತ್ರಗಳನ್ನ ರೂಪಿಸ್ತಾ ಇದೆ. ಎಸ್ಐಟಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾದ ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಕಾಲದ ಭ್ರಷ್ಟಾಚಾರ ಆರೋಪಗಳ ತನಿಖೆಗೆ ಎಸ್ಐಟಿ ರಚನೆಗೆ ಮುಂದಾಗಿದೆ ಗ್ಯಾರಂಟಿ ಸರ್ಕಾರ. ಬಿಜೆಪಿ ಸರ್ಕಾರದ ಹಗರಣಗಳ ಮೇಲೆ ಕಾಂಗ್ರೆಸ್ ಬೆಳಕು ಚೆಲ್ತಾ ಇದೆ. ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕೋಕೆ ಎಸ್ಐಟಿ ವ್ಯೂಹವನ್ನ ರಚನೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಭ್ರಷ್ಟಾಚಾರ ಆರೋಪಗಳ ತನಿಖೆಗೆ ಸರ್ಕಾರದಿಂದ ಸಿದ್ಧತೆ ಕೂಡ ನಡೀತಾ ಇದೆ. ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕೋಕೆ ಎಸ್ಐಟಿ ವ್ಯೂಹವನ್ನ ರಚನೆ ಮಾಡೋಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಎಸ್ಐಟಿ ಅಸ್ತ್ರ ಪ್ರಯೋಗಕ್ಕೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆಗೆ ಮುಂದಾಗಿದೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಎಸ್ಐಟಿ ರಚನೆಗೆ ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಕಾಲದ ಭ್ರಷ್ಟಾಚಾರ ಆರೋಪಗಳ ತನಿಖೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ರಚನೆಗೆ ಮುಂದಾಗಿದೆ. ಬಿಜೆಪಿ ಸರ್ಕಾರದಲ್ಲಿ ನಡೆದಂತಹ ಭ್ರಷ್ಟಾಚಾರಗಳ ಆರೋಪ ಏನಿದೆ, ಆ ಆರೋಪಗಳ ಬಗ್ಗೆ, ಆ ಹಗರಣಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಎಸ್ಐಟಿ ರಚನೆಗೆ ಮುಂದಾಗಿದೆ ಸಿದ್ದರಾಮಯ್ಯ ಸರ್ಕಾರ. ಬಿಜೆಪಿ ನಾಯಕರನ್ನ ಕಟ್ಟಿ ಹಾಕುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ವ್ಯೂಹವನ್ನ ರಚನೆ ಮಾಡಿದೆ. ಭ್ರಷ್ಟಾಚಾರ ಆರೋಪಗಳ ತನಿಖೆಗೆ ಸರ್ಕಾರದಿಂದ ಸಕಲ ರೀತಿಯ ಸಿದ್ಧತೆ ಕೂಡ ನಡೀತಾ ಇದೆ. ಆ ಮೂಲಕ ಜೂನ್ 3ನೇ ತಾರೀಕಿನಿಂದ ಪ್ರತಿಭಟನೆಗೆ ಮುಂದಾಗಿರುವಂತಹ ಬಿಜೆಪಿಯನ್ನ ಕಟ್ಟಿ ಹಾಕುವುದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ವ್ಯೂಹವನ್ನ ರಚನೆ ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಬಿದ್ದಾಗ ಸಾಕಷ್ಟು ರೀತಿಯ ಆರೋಪಗಳು ಕೇಳಿ ಬಂದಿದ್ವು. ಆ ಪೈಕಿ ಆ ಆರೋಪಗಳನ್ನ ಇವತ್ತು ಎಸ್ಐಟಿ ವ್ಯೂಹದ ಮೂಲಕ, ಅಂದ್ರೆ ಯಾವೆಲ್ಲ ಆರೋಪಗಳು ಕೇಳಿ ಬಂದಿದ್ದು ಬಿಜೆಪಿ ಸರ್ಕಾರ ಆ ಹಗರಣಗಳನ್ನ ಎಸ್ಐಟಿಗೆ ವಹಿಸಿ ತನಿಖೆ ಮಾಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂತದ್ದು. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಕೂಡ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಅದೇನಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೇಳಿ ಬಂದಂತಹ ಭ್ರಷ್ಟಾಚಾರದ ಹಗರಣಗಳನ್ನ ಎಸ್ಐಟಿಗೆ ವಹಿಸೋಣ ಅಂತ ಈ ಸಚಿವರು ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಖುದ್ದು ಸಿದ್ದರಾಮಯ್ಯ ಅವರೇ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರು ಈ ಹಿಂದೆ. ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಖುದ್ದು ಸಿದ್ದರಾಮಯ್ಯನವರೇ 40% ಕಮಿಷನ್ ಸೇರಿದಂತೆ ಸಾಕಷ್ಟು ರೀತಿಯ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಇದೇ ಕಾರಣಕ್ಕಾಗಿ ರಾಜ್ಯದಲ್ಲಿ ಬಿಜೆಪಿ ವಿರುದ್ಧ ವಿರೋಧಿ ಅಲೆಯನ್ನ ಸೃಷ್ಟಿ ಮಾಡೋಕೆ ಕಾಂಗ್ರೆಸ್ ಮುಂದಾಗಿತ್ತು. ಅದರಂತೆ ಈಗ ಆ ಆರೋಪಗಳ ದೃಷ್ಟಿಯಿಂದ ಎಸ್ಐಟಿ ರಚನೆಗೆ ಮುಂದಾಗಿದೆ. ಹಗರಣಗಳ ತನಿಖೆ ನಡೆಸುವಂತೆ ಸಂಪುಟ ಸಚಿವರಿಂದ ಒತ್ತಾಯ. ಬಿಜೆಪಿ ಸರ್ಕಾರದ ವಿರುದ್ಧ ಕೇಳಿ ಬಂದಂತಹ ಹಗರಣಗಳ ತನಿಖೆ ನಡೆಸುವಂತೆ ಸಂಪುಟ ಸಚಿವರಿಂದ ಒತ್ತಾಯ. ಸಚಿವರಾದ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರಿಂದ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ನಾಳೆ ನಡೆಯುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದ್ರು ಬಿಜೆಪಿ ಸರ್ಕಾರದ ವಿರುದ್ಧ. ಇದೀಗ ಆ ಆರೋಪಗಳ ತನಿಖೆಗೆ ಸಚಿವರಾದ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಂಪುಟ ದರ್ಜೆಯ ಸಚಿವರು ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನ ಏರ್ತಾ ಇದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು ಆಗಿನ ಬಿಜೆಪಿ ಸರ್ಕಾರದ ವಿರುದ್ಧ. ಅಲ್ಲದೆ ಆಗ ಒಂದು ಮಾತನ್ನ ಕೂಡ ಹೇಳಿದ್ರು, ಒಂದು ವೇಳೆ ಏನಾದ್ರೂ 2023ರ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಮಾಡಿದ್ರೆ
ಬಿಜೆಪಿ ವಿರುದ್ಧ ಕೇಳಿ ಬಂದಂತಹ ಭ್ರಷ್ಟಾಚಾರ ಆರೋಪಗಳನ್ನ ನಾವು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಅದರಂತೆ ಈಗ ಪ್ರಿಯಾಂಕ ಖರ್ಗೆ ಅವರು ಹಾಗೆ ಕೃಷ್ಣ ಬೈರೇಗೌಡ ಅವರು ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನ ಹೇರೋಕೆ ಮುಂದಾಗಿದ್ದಾರೆ. ನಾಳೆ ಕ್ಯಾಬಿನೆಟ್ ಸಭೆ ಕೂಡ ನಡೆಯುತ್ತೆ. ಈ ಕ್ಯಾಬಿನೆಟ್ ಸಭೆಯಲ್ಲಿ ಎಸ್ಐಟಿ ರಚನೆಯ ಕುರಿತಂತೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ನಾಯಕರು ಖುದ್ದು ಸಿಎಂ ಸಿದ್ದರಾಮಯ್ಯನವರು ಆಗಿನ ವಿಪಕ್ಷ ನಾಯಕರಾಗಿದ್ರು. ಆಗ ಅವರು 40% ಕಮಿಷನರ್ ಆರೋಪ ಮಾಡಿದ್ರು. ಈ ಸಂಬಂಧ ಇದೀಗ ಎಸ್ಐಟಿ ರಚನೆಗೆ ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್ ಭಾಸ್ಕರ್. ವಿಜಯ್ ಭಾಸ್ಕರ್, ಯಾವ ಅಸ್ತ್ರವನ್ನ ಹೂಡೋಕೆ ಮುಂದಾಗಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಈಗ? ಎಸ್ ಮಹೇಶ್, ಈಗಾಗಲೇ ರಾಜ್ಯ ಸರ್ಕಾರ ಒಂದು ರೀತಿಯಾಗಿ ವಿರೋಧ ಪಕ್ಷ ಬಿಜೆಪಿಯ ವಿರುದ್ಧ ಒಂದು ಸಮರವನ್ನೇ ಸಾರೋದಕ್ಕೆ ಮುಂದಾಗಿದೆ. ಯಾವಾಗ ಬಿಜೆಪಿ ಪಕ್ಷ ಆಡಳಿತದಲ್ಲಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿಯ ವಿರುದ್ಧ ಯಾವೆಲ್ಲ ಭ್ರಷ್ಟಾಚಾರದ ಆರೋಪಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇತ್ತು, ಆ ಆರೋಪಗಳಿಗೆ ಈಗ ಜೀವ ಕೊಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಎಸ್ಐಟಿ ತನಿಖೆಗೆ ಆದೇಶವನ್ನು ಕೊಟ್ಟು ಎಸ್ಐಟಿ ಮೂಲಕ ತನಿಖೆಯನ್ನ ನಡೆಸಿ ಬಿಜೆಪಿ ಪಕ್ಷದ ಆಡಳಿತದ ಸಂದರ್ಭದಲ್ಲಿ ಆದಂತ ಕೆಲವೊಂದು ಹಗರಣಗಳೇನಿದೆ ಅವುಗಳನ್ನ ಇವಾಗ ಬಯಲಿಗೆಳೆಯುವಂತ ಪ್ರಯತ್ನ. ಹಿಂದೆ ಪ್ರಿಯಾಂಕಾ ಖರ್ಗೆ ಕೂಡ PSI ನೇಮಕಾತಿ ಹಗರಣದ ಕುರಿತಾಗಿ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಿದ್ರು. ಅದರ ಜೊತೆಗೆ ವಿಧಾನಸೌಧದ ಅಧಿವೇಶನದಲ್ಲೂ ಕೂಡ ಪ್ರಿಯಾಂಕಾ ಖರ್ಗೆ ಸೇರಿದಂತೆ ವಿವಿಧ ನಾಯಕರು ಕೂಡ PSI ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಲು ಆರೋಪಗಳನ್ನ ಸರ್ಕಾರದ ವಿರುದ್ಧ ಮಾಡಿದ್ರು. ಇನ್ನು ತನಿಖೆಗೆ ಒಪ್ಪಿಸುವಂತೆ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿಯನ್ನ ಮಾಡಿದ್ರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಅದಾದ ಬಳಿಕ 40% ಆರೋಪ ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗಿತ್ತು. ಏನೇ 40% ಆರೋಪದ ಹಿನ್ನೆಲೆ ಕೆಲವೊಂದು ಗುತ್ತಿಗೆದಾರರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಮೋದಿ ಗವರ್ಮೆಂಟ್ಗೂ ಕೂಡ ಸಾಕಷ್ಟು ಪತ್ರಗಳನ್ನ ಬರೆಯುವ ಮುಖೇನ ಮನವಿಯನ್ನ ಕೂಡ ಈ ಒಂದು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೂಡ ಮಾಡ್ತಾ ಬಂದಿತ್ತು. ಕೆಂಪಣ್ಣನವರ ನೇತೃತ್ವದಲ್ಲಿ ಸಾಕಷ್ಟು ಪ್ರತಿಭಟನೆಗಳನ್ನು ಆರೋಪಗಳನ್ನು ಕೂಡ ಮಾಡಲಾಯಿತು. ಆದ್ರೆ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂತಹ ಆರೋಪವನ್ನು ಮಾಡಿದ್ರು. ಜೊತೆಗೆ ಆ 40% ಆರೋಪ ಏನಿದೆಯಲ್ಲ ಅದು ಸಾಕಷ್ಟು ಸಚಿವರ ವಿರುದ್ಧವೇ ಬಂದಿತ್ತು. ನಾವು ನೇರವಾಗಿ ಕೆಂಪಣ್ಣನವರು ಆರೋಪ ಮಾಡಿದ್ರು. ಈಗಾಗಲೇ ಮುನಿರತ್ನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕೋಲಾರದ ಕೆಲವೊಂದು ಪ್ರಾಜೆಕ್ಟ್ಗಳಲ್ಲಿ 40% ಆರೋಪ ಕೊಟ್ರೆ ಮಾತ್ರ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಒಂದು ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದಾರೆ ಸಚಿವರು ಅನ್ನುವಂತ ಮಾತನ್ನ ಇಟ್ಟು ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧವಾಗಿ ನೇರವಾಗಿ ಆರೋಪ ಮಾಡಿದ್ರು. ಅದರ ಜೊತೆಗೆ ಈ 40% ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ 40% ಸರ್ಕಾರ ಅನ್ನುವಂತಹ ಅಣೆಪಟ್ಟಿಯನ್ನ ಕಟ್ಟಿ ಪೇ ಸಿಎಂ ಅನ್ನುವಂತಹ ಅಭಿಯಾನವನ್ನ ಮಾಡುವ ಮೂಲಕ ಸರ್ಕಾರ ಇಡೀ ರಾಜ್ಯದ ಜನರ ಗಮನವನ್ನ ಸೆಳೆದಿತ್ತು. ಸೊ ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಇದೊಂದು ಪ್ರಬಲ ಅಸ್ತ್ರ. 40% ವಿಚಾರವನ್ನೇ ಪ್ರಸ್ತಾಪ ಮಾಡುವ ಮೂಲಕ SIT ಅನ್ನ ರಚನೆ ಮಾಡಿ ಆ ಒಂದು ವಿಚಾರವನ್ನ ತನಿಖೆಗೆ ಒಪ್ಪಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಅದರ ಜೊತೆಗೆ ಈ ಶಿಕ್ಷಕರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಮಟ್ಟದ ಆರೋಪಗಳು ಬಂದಿತ್ತು ಬಿಜೆಪಿ ಸರ್ಕಾರದ ವಿರುದ್ಧ. ಶಿಕ್ಷಕರ ನೇಮಕಾತಿಯಲ್ಲೂ ಕೂಡ ಸಾಕಷ್ಟು ಹಗರಣಗಳು ನಡೆದಿದೆ, ಅದರಲ್ಲಿ ಪ್ರಭಾವಿ ಸಚಿವರುಗಳು ಭಾಗಿಯಾಗಿದ್ದಾರೆ ಎನ್ನುವಂತ ಆರೋಪಗಳನ್ನು ಮಾಡಿದ್ರು. ಇವು ಎರಡು 40% ಮತ್ತು ಶಿಕ್ಷಕರ ನೇಮಕಾತಿ ಸೇರಿದಂತೆ PSI ನೇಮಕಾತಿ ಹಗರಣಗಳೇನಿದೆಯಲ್ಲ ಈ ವಿಚಾರಗಳು ಕಾಂಗ್ರೆಸ್ಗೆ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಮಟ್ಟ ಶಕ್ತಿಯನ್ನ ತುಂಬಿದ್ವು. ಮತ್ತೆ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಒಂದು ಪ್ರಬಲವಾಗಿ ಅಸ್ತ್ರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣಾ ಸಂದರ್ಭದಲ್ಲಿ ಸಿಕ್ಕಿದ್ದು. ಆ ಸ್ಟ್ರಾಟಜಿಗಳಿಂದಲೇ ಕಾಂಗ್ರೆಸ್ ಮುನ್ನೆಲೆಗೆ ಕೂಡ ಬಂದಿತ್ತು. ಸೊ ಇದನ್ನ ಸಮರ್ಥವಾಗಿ ಎದುರಿಸೋದರಲ್ಲೂ ಕೂಡ ಬಿಜೆಪಿ ಪಕ್ಷ ವಿಫಲವಾಗಿತ್ತು. ಹೀಗಾಗಿ ಚುನಾವಣೆಯಲ್ಲಿ ದೊಡ್ಡ ಹೊಡೆತವನ್ನು ಕೂಡ ಕಾಣಬೇಕಾಯಿತು. ಆಡಳಿತ ವಿರೋಧಿ ಅಲೆಯನ್ನು ಕೂಡ ಬಿಜೆಪಿ ಪಕ್ಷ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಇಷ್ಟೇ ಅಲ್ಲ ಮಹೇಶ್, ಇದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಹಗರಣಗಳು ನಡೆದಿದೆ. ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲೇ ಆಕ್ಸಿಜನ್ ಇರ್ಬೋದು, PP ಕಿಟ್ಗಳಿರ್ಬೋದು, ಉಳಿದಂತೆ ಕೋವಿಡ್ ಸಂದರ್ಭದಲ್ಲಿ ಬೇಕಾಗಿರುವಂತಹ ಏನು ಉಪಕರಣಗಳಿದೆ ಅವುಗಳನ್ನು ಖರೀದಿ ಮಾಡೋದ್ರಲ್ಲಿರ್ಬೋದು ದೊಡ್ಡ ಮಟ್ಟದ ಹಗರಣ ನಡೆದಿದೆ. ಅಂದ್ರೆ ಪ್ರತಿ ವಸ್ತುವಿಗೆ ಅದರ 3ರಷ್ಟು ಭಾಗ ಹೆಚ್ಚು ಹಣವನ್ನ ಕೊಡೋ ಮೂಲಕ ಖರೀದಿ ಮಾಡಿ ಇದರಲ್ಲೂ ಕೂಡ ದೊಡ್ಡ ಅಕ್ರಮ ನಡೆಸಿ ಕೋಟಿ ಹಣವನ್ನ ಸರ್ಕಾರದಿಂದ ಲೂಟಿ ಹೊಡೆದಿದ್ದಾರೆ ಆರೋಗ್ಯ ಸಚಿವರು ಅನ್ನುವಂತ ಮಾತನ್ನ ಸ್ವತಃ ಡಾಕ್ಟರ್ ಸುಧಾಕರ್ ಅವರ ವಿರುದ್ಧವೇ ಕಾಂಗ್ರೆಸ್ ಪಕ್ಷ ಸಾಲು ಆರೋಪಗಳನ್ನ ಮಾಡಿತ್ತು. ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅಧಿವೇಶನದಲ್ಲೂ ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು. ಜೊತೆಗೆ ತನಿಖೆಗೆ ಒಪ್ಪಿಸಲೇಬೇಕು, ತನಿಖೆ ನಡೆಸಲೇಬೇಕು, ಆಕ್ಸಿಜನ್ ದುರಂತದಿಂದ ಅಷ್ಟು ಜನ ಸಾವನ್ನಪ್ಪಿದ್ರು, ಅದಕ್ಕೆಲ್ಲ ಕೂಡ ಕಾರಣ ಏನು, ಮತ್ತೆ
ಕೋವಿಡ್ ಸಂದರ್ಭದಲ್ಲಿ ಸಾವನ್ನಪ್ಪಿದಂತವರ ಕುಟುಂಬಕ್ಕೆ ಒಂದಷ್ಟು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರಿ, ಅದರಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ ಆಗಿದೆ, ತಾರತಮ್ಯ ಆಗಿದೆ, ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಸೊ ಬಿಜೆಪಿ ಪಕ್ಷ ಆಡಳಿತದಲ್ಲಿದ್ದಂತ ಸಂದರ್ಭದಲ್ಲಿ ನಡೆಸಿದಂತ ಎಲ್ಲಾ ಹಗರಣಗಳನ್ನು ಕೂಡ ಹೊರಗೆ ತರ್ತೀವಿ ಅನ್ನುವಂತ ಮಾತು. ಇನ್ನು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಶ್ವವಿದ್ಯಾಲಯಗಳ ಮೇಲೂ ಕೂಡ ಸಚಿವರ ಪ್ರಾಬಲ್ಯ ಇದೆ, ಅಲ್ಲೂ ಕೂಡ ತಮ್ಮ ಒಂದು ಪಾರುಪತ್ಯವನ್ನ ಮೆರೆಯುವ ಮೂಲಕ ತಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಂಡು ಆ ಒಂದು ಸಂಸ್ಥೆಗಳಲ್ಲಿ ಆ ಒಂದು MD ಚೇರ್ಗಳಲ್ಲಿ ಕೂರಿಸುವಂತಹ ನಿಟ್ಟಿನಲ್ಲಾಗಿರ್ಬೋದು, ಈ ರೀತಿಯಾಗಿ ಹಲವು ಅಕ್ರಮಗಳನ್ನು ಮಾಡಿ ಜೊತೆಗೆ ಆ ಒಂದು ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಆಸ್ತಿಗಳನ್ನ ಲೂಟಿ ಹೊಡೆಯುವಂತಹ ನಿಟ್ಟಿನಲ್ಲೂ ಕೂಡ ಕೆಲವೊಂದು ಕ್ರಮಗಳಿಗೆ ಮುಂದಾಗಿದ್ದಾರೆ ಅಂತ ಸ್ವತಃ ಅಶ್ವಥ್ ನಾರಾಯಣ ವಿರುದ್ಧ ಬಿಜೆಪಿಯ ಕಾಂಗ್ರೆಸ್ಸಿನ ಕೆಲ ನಾಯಕರು ದೊಡ್ಡ ಮಟ್ಟದಲ್ಲಿ ಗಂಭೀರ ಆರೋಪಗಳನ್ನು ಮಾಡಿದ್ರು. ಅದರ ಜೊತೆಗೆ ಆ ಒಂದು ಆರೋಪಕ್ಕೆ HD ಕುಮಾರಸ್ವಾಮಿ ಅವರು ಕೂಡ ಧ್ವನಿಗೂಡಿಸಿದ್ರು. ಹೀಗೆ ಆಡಳಿತ ಸಂದರ್ಭದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದ್ದಂತಹ ಎಲ್ಲ ಹಗರಣಗಳನ್ನು ಕೂಡ ಈಗ ಕಾಂಗ್ರೆಸ್ ತನಿಖೆ ನಡೆಸಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೆಲ ನಾಯಕರು ಈಗಾಗಲೇ CM ಮೊರೆ ಹೋಗಿದ್ದಾರೆ. ಅದರಲ್ಲಿ ಬೈರೇಗೌಡರು ಸೇರಿದಂತೆ ಪ್ರಿಯಾಂಕ ಖರ್ಗೆ ಸೇರಿದಂತೆ ಪ್ರಬಲ ನಾಯಕರು ಕೂಡ ಈಗಾಗಲೇ ಮುಖ್ಯಮಂತ್ರಿಗೆ ಮನವಿಯನ್ನು ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿಗೆ ಈ ಎಲ್ಲ ನಾಯಕರು ಮನವಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. SIT ತನಿಖೆಗೆ ಒಪ್ಪಿಸಬೇಕು, ಈ ಎಲ್ಲಾ ವಿಚಾರಗಳನ್ನು ಕೂಡ SIT ತನಿಖೆ ಮಾಡಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೀಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗ್ತಾ ಇದೆ. ಅದರ ಜೊತೆಗೆ BDA ಮತ್ತು BBMP ವ್ಯಾಪ್ತಿಯಲ್ಲಿ ಕೂಡ ಸಾಕಷ್ಟು ಅಕ್ರಮಗಳು ನಡೆದಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಈ ಒಂದು ವಾರ್ಡ್ ಮರು ವಿಂಗಡಣೆ ಏನಿದೆಯಲ್ಲ ಅದು ಕೂಡ ತಮಗೆ ಹೇಗೆ ಬೇಕೋ ಹಾಗೆ ನಡೆಸ್ಕೊಂಡಿರೋದ್ರಿಂದ ಅದನ್ನು ಕೂಡ ಸರಿಯಾದ ರೀತಿಯಾಗಿ ಅವೈಜ್ಞಾನಿಕ ರೀತಿಯಾಗಿ ಆಗಿರ್ತಕ್ಕಂಥ ವಾರ್ಡ್ ಮರು ವಿಂಗಡಣೆಯನ್ನು ಕೂಡ ಸರಿಪಡಿಸಬೇಕು. ಅದರ ಜೊತೆಗೆ ಸೇರಿದಂತೆ ಈ ಒಂದು ಮತದಾರರ ಪಟ್ಟಿಯನ್ನ ಕದಿಯುವಂತ ಅಕ್ರಮ ಚಟುವಟಿಕೆಯಲ್ಲಿ ಏನು ಭಾಗಿಯಾಗಿದ್ದಾರೆ ಅಂತ ಕೆಲ ಹೆಸರುಗಳು ಕೇಳಿ ಬಂತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮತದಾರರ ಪಟ್ಟಿಯನ್ನ ಕಬಳಿಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ತನಿಖೆಯನ್ನ ನಡೆಸುವ ಮೂಲಕ ಅದಕ್ಕೂ ಕೂಡ ಒಂದು ಗಂಭೀರ ಸ್ವರೂಪವನ್ನು ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಮಹೇಶ್, ಒಟ್ನಲ್ಲಿ ಬಿಜೆಪಿ ಸರ್ಕಾರಕ್ಕೆ ಈಗ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ತರೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ರೀತಿಯ ಸೇಡಿನ ರಾಜಕಾರಣ ಅಂತಾನೂ ಹೇಳ್ಬೋದು, ಈ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಒಟ್ನಲ್ಲಿ ಹಗರಣಗಳಾಗಿದ್ರೆ, ಭ್ರಷ್ಟಾಚಾರ ಆಗಿದ್ರೆ, ಅವ್ರು ಯಾರೇ ಆಗಿರ್ಲಿ, ಯಾವುದೇ ನಾಯಕ ಆಗಿರ್ಲಿ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಅಂತಂದ್ರೆ ಅದು ಯಾವುದೇ ಸರ್ಕಾರ ಆಗಿದ್ರು ಕೂಡ ಅದನ್ನ ನಾವು ಶ್ಲಾಘಿಸಬೇಕು ಮತ್ತು ಗೌರವಿಸಬೇಕು. SIT ತನಿಖೆಗೆ ಒಪ್ಪಿಸ್ಲಿಕ್ಕೆ ಕೇವಲ ಹೇಳಿಕೆಗಳಿಗೆ ಮತ್ತು ಮಾತುಗಳಿಗೆ ಮಾತ್ರ ಸೀಮಿತ ಆಗಬಾರದು. ಸೊ ಜೊತೆಗೆ ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಕೂಡ ಸ್ವತಃ ಆಗ್ರಹ ಮಾಡ್ತಾ ಇದ್ದಾರೆ, ನೀವು ಯಾವುದೇ ತನಿಖೆಗೆ ಒಪ್ಪಿಸಿದ್ರು ಕೂಡ ನಾವು ಸ್ವಾಗತ ಮಾಡ್ತೀವಿ ಅಂತ. ಸೊ ಈ ನಿಟ್ಟಿನಲ್ಲಿ ಕೇವಲ ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪಗಳನ್ನ ಪ್ರತ್ಯಾರೋಪಗಳನ್ನ ಮಾಡೋದು ಅಥವಾ ಸಾರ್ವಜನಿಕರಿಗೆ ಸುಮ್ಮನೆ ಜಸ್ಟ್ ಇವ್ರೇನೋ ಮಾಡ್ತಾರೆ ಅನ್ನುವಂತಹ ಊಹಾಪೋಹಗಳನ್ನ ಹುಟ್ಟಾಕೋದು ಬೇಡ. ಸ್ವತಃ ಸರ್ಕಾರ ಈ ರೀತಿಯ ಕ್ರಮಗಳಿಗೆ ಮುಂದಾದ್ರೆ ಅದನ್ನ ಶ್ಲಾಘಿಸಬೇಕು. ಜೊತೆಗೆ ಸರ್ಕಾರ ನಿಜಕ್ಕೂ ಕೂಡ ಪಾರದರ್ಶಕವಾಗಿ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ, ಆದ್ರೆ ಭ್ರಷ್ಟಾಚಾರಗಳಿಗೆ ಮುಕ್ತಿ ಆಡಬಹುದು ಮತ್ತು ಹಗರಣಗಳಿಗೂ ಕೂಡ ಬ್ರೇಕ್ ಹಾಕಬಹುದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮಹೇಶ್, ಇಲ್ಲಿ ವಿಜಯ್, ಮತ್ತೊಂದು ವಿಚಾರ ಏನಂದ್ರೆ ಪ್ರತಿಭಟನೆಗೆ ಮುಂದಾಗಿರುವಂತಹ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಹಾಕುವ ರಣತಂತ್ರನ. ಯಾಕಂದ್ರೆ ಜುಲೈ 3ನೇ ತಾರೀಕಿನಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ಸೋತ ಶಾಸಕರು ಹಾಗೆ ಗೆದ್ದಂತಹ ಶಾಸಕರು ಕೂಡ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ನಾಯಕರನ್ನ ಟ್ಯಾಕಲ್ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವ ರಣತಂತ್ರನ ಇದು. ಸರ್ವೇ ಸಾಮಾನ್ಯವಾಗಿ ಮಹೇಶ್, ಇದನ್ನ ನಾವು ಹೇಳೋದಲ್ಲ, ಸಾಮಾನ್ಯವಾಗಿ ರಾಜಕೀಯ ನಾಯಕರೇ ಹೇಳ್ತಾರೆ. ಅಂದ್ರೆ ಬಿಜೆಪಿ ಪಕ್ಷ ಆಡಳಿತದಲ್ಲಿದ್ದಂತ ಸಂದರ್ಭದಲ್ಲಿ ಯಾವುದೇ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ರೇಡ್ ಆಗುವಂತದ್ದು ಅಥವಾ ಅವರ ಭ್ರಷ್ಟಾಚಾರಗಳನ್ನ ಹೊರಗೆ ತರುವಂತಹ ಕೆಲಸಗಳನ್ನ ಮಾಡಿದಾಗ ಸೊ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ನಾಯಕರನ್ನ ಭಯಬೀಳಿಸುವಂತಹ ಕೆಲಸ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಆರೋಪ ಮಾಡೋದ್ರಲ್ಲಿ ಈಗ ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಕೂಡ ಪಾಲುದಾರಿಕೆಯನ್ನು ಪಡ್ಕೊಂಡಿದ್ದಾರೆ. ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಇಂಥ ಆರೋಪಗಳನ್ನ ಮಾಡಿದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ ನಮ್ಮ ವಿರುದ್ಧ ಸೇಡಿನ ರಾಜಕಾರಣ ಮಾಡ್ತಾ ಇದೆ, ತನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ, SIT ತನಿಖೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ, CBI ತನಿಖೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ, CID ತನಿಖೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಈ ರೀತಿಯ ಆರೋಪಗಳನ್ನ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಮಾಡಿರೋದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಸೊ ಈಗಲೂ ಕೂಡ ಬಿಜೆಪಿ ನಾಯಕರು ಅಂತ ಆರೋಪಗಳನ್ನ ಮಾಡಬಹುದು. ಜೊತೆಗೆ ಅವರನ್ನ ಭಯಬೀಳಿಸುವಂತಹ ಪ್ರಯತ್ನ ನಡೀತಾ ಇದೆಯಾ ಅಂತಂದ್ರೆ ಅದು ರಾಜಕೀಯ ಲೆಕ್ಕಾಚಾರಗಳು. ಯಾವ ರೀತಿಯಾಗಿ ಭಯಪಡಿಸೋಕ್ಕಾಗುತ್ತೋ ಗೊತ್ತಿಲ್ಲ. ಯಾವುದೇ ಅಕ್ರಮ ಮತ್ತು ಹಗರಣಗಳನ್ನ ಮಾಡಿಲ್ಲ ಅಂತಂದ್ರೆ ಯಾವುದೇ ತನಿಖೆ ಆದ್ರೆ ಅವ್ರಿಗೆ ಯಾಕೆ ಭಯ ಅಲ್ವಾ?